Hello guys, good morning. So strengthening series another videoಗೆ ವೆಲ್ಕಮ್. ಅಂಡ್ ಇವತ್ತು ನಾವು ಶೋಲ್ಡರ್ ವರ್ಕೌಟ್ ಮಾಡ್ತಿದ್ವಿ. ಆಕ್ಚುಲಿ ಶೋಲ್ಡರ್ ವರ್ಕೌಟ್ನ ಲಾಸ್ಟ್ ವೀಕೆ ರೆಕಾರ್ಡ್ ಮಾಡಿದ್ದೆ, ನಾನು ಲಾಸ್ಟ್ ವಿಡಿಯೋದಲ್ಲೂ ಹೇಳಿದ್ದೆ, ಬಟ್ ಅದು ಮಿಸ್ ಆಗಿ ಡಿಲೀಟ್ ಆಗಿಬಿಟ್ಟಿದೆ ಎಡಿಟಿಂಗ್ ಹೋದಾಗ. ಅದಕ್ಕೆ ಐ ಥಾಟ್ ಇವತ್ತು ಹೇಗೋ ನಾನು ಹೊರಗಡೆ ಹೋಗ್ಬೇಕಿತ್ತು, ಸೊ ಜಿಮ್ಗೆ ಹೋಗೋಕ್ಕೆಲ್ಲ ನಂಗೆ ಟೈಮ್ ಇಲ್ಲ. ಸೊ ಬೆಳಗ್ಗೆನೇ ವರ್ಕೌಟ್ ಮಾಡೋಣ ಅಂತ ಅನ್ಕೊಂಡೆ. ನನ್ನ ಶೋಲ್ಡರ್ ವರ್ಕೌಟ್ ಕೂಡ ಈ ವೀಕಿಂದು ಪೆಂಡಿಂಗ್ ಇತ್ತು. ಸೊ ಐ ಥಾಟ್ ಸ್ಟಾರ್ಟ್ ಮಾಡೋಣ ಇವತ್ತು, ಮೀನ್ ವೈಲ್ ರೆಕಾರ್ಡ್ ಮಾಡಿ ಮುಗಿಸ್ಬಿಡೋಣ ಅಂತ ಅನ್ಕೊಂಡೆ. ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋನ. ಐ ಹೋಪ್ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ. ಸೊ ಇವತ್ತು ನಾವು ಆಸ್ ಯೂಶುವಲ್ ಆಲ್ರೆಡಿ ಹೇಳಿರೋ ಥರ ಶೋಲ್ಡರ್ ವರ್ಕೌಟ್ ಮಾಡ್ತಿದ್ದೀವಿ. ಆ್ಯಂಡ್ ವಾರ್ಮ್ ಅಪ್ ಇಂದ ಸ್ಟಾರ್ಟ್ ಮಾಡೋಣ. ವಾರ್ಮ್ ಅಪ್ ಬಂದು 10 minutes ಸ್ಪಾಟ್ ಜಾಗ್ ಮಾಡೋಣ. ಐ ಹೋಪ್ ಈ ಸೀರೀಸ್ ನಿಮಗೆ ಹೆಲ್ಪ್ ಆಗ್ತಾ ಇದೆ ಆ್ಯಂಡ್ ಒಬ್ಬರಾದರೂ ಮಾಡ್ತಿದ್ದೀರಾ ಅಂತ. ಆ್ಯಂಡ್ ಇವತ್ತು ಕೂಡ ಕಂಪ್ಲೀಟ್ ಶೋಲ್ಡರ್ ವರ್ಕೌಟ್ಸ್ ತೋರಿಸ್ತೀನಿ ಯಾವ ಥರ ಮಾಡಬೇಕಂತ. ಮೇಕ್ ಶ್ಯೂರ್ ಯಾವಾಗಲೂ ಹೇಳೋ ಥರ, ಇನ್ ಕೇಸ್ ನೀವು ಎಷ್ಟು ಪರ್ಫೆಕ್ಟಾಗಿ ಮಾಡ್ತಿದ್ದೀರಾ ಅಂತ ಇವಾಗ ಗೊತ್ತಾಗ್ತಾ ಇಲ್ಲ ಅಂತ ಅಂದರೆ ಈ ಥರ ಮಿರರ್ ಮುಂದೆ ನಿಂತ್ಕೊಂಡು ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಆ್ಯಂಡ್ ಆ ಮಸಲ್ಸ್ ವರ್ಕ್ ಆಗ್ತಾ ಇದೆಯಾ, ಈ ಮಸಲ್ ಮೇಲೆ ನನಗೆ ಸ್ಟ್ರೆಂತ್ ಬೀಳ್ತಿದೆಯಾ, ಆ್ಯಂಡ್ ಈಗ ಲೆಗ್ಸ್ ಮಾಡ್ತಿದ್ರೆ ಲೆಗ್ಸ್ಗೆ ಮೂವ್ಮೆಂಟ್ ಆಗ್ತಾ ಇದೆಯಾ, ಪರ್ಟಿಕ್ಯುಲರ್ ಹ್ಯಾಮ್ ಸ್ಟ್ರಿಂಗ್ಸ್ ಗ್ಲೂಟ್ಸ್ ಮೇಲೆ ಬೀಳ್ತಾ ಇದೆಯಾ, ಈ ಥರ ಅಬ್ಸರ್ವ್ ಮಾಡ್ಕೊಳ್ಳಿ. ಅವಾಗ ಗೊತ್ತಾಗುತ್ತೆ ನೀವು ಪ್ರಾಪರಾಗಿ ಮಾಡ್ತಿದ್ದೀರಾ ಇಲ್ವಾ ಅಂತ. ಅದೇ ತುಂಬ ಇಂಪಾರ್ಟೆಂಟ್. ನೀವು ಕಡಿಮೆ ರೆಪ್ಸ್ ಮಾಡಿದ್ರೂ ಪರವಾಗಿಲ್ಲ, ಆ್ಯಂಡ್ ಹೋಗ್ತಾ ಹೋಗ್ತಾ ಪ್ರೋಗ್ರೆಸ್ ಮಾಡ್ತಾ ಹೋಗಿ. ಬಟ್ ಸ್ಟಾರ್ಟಿಂಗಲ್ಲಿ ಸ್ಟಾರ್ಟ್ ಮಾಡಿದಾಗ ನೀವು 6 ಕೌಂಟ್ 8 ಕೌಂಟ್ ಮಾಡಿದ್ರು ನೋ ಇಶ್ಯೂಸ್, ಬಟ್ ಪ್ರಾಪರಾಗಿ ಮಾಡೋದನ್ನ ಕಲ್ತ್ಕೊಳ್ಳಿ. ಯಾಕಂದರೆ ಇವೆಲ್ಲ ಒಂಚೂರು ನೀವು ಮುಂದೆ ಮಾಡಬೇಕಾಗಿರೋದು ಹಿಂದೆ ಮಾಡಿದ್ರು ಮಸಲ್ ಸ್ಟ್ರೈನ್ ಆಗುತ್ತೆ, ಇಂಜುರಿ ಆಗೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ನಿಮ್ಮ ಡೇನ ಪ್ಲ್ಯಾನ್ ಮಾಡ್ಕೊತಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ನೋಡಿರ್ತೀರಾ. ಇನ್ ಕೇಸ್ ನೋಡಿಲ್ಲ ಅಂದರೆ ನೋಡಿ, ನಾನು ಯಾವ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ದೀನಿ. ಸೊ ಫಾರ್ ಎಕ್ಸಾಂಪಲ್ ಇವತ್ತೇ ನಾನು ಇವಾಗ ಹೋದರೆ ಎಷ್ಟೊತ್ತಿಗೆ ಈವ್ನಿಂಗ್ ಬರ್ತೀನಿ ಅಂತ ನಂಗೆ ಗೊತ್ತಿಲ್ಲ. ಹೋಲ್ ಡೇ ನಾನು ಕಂಪ್ಲೀಟಾಗಿ ಬಂದು ವರ್ಕೌಟ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಆಬ್ವಿಯಸ್ಲಿ ಹೊರಗಡೆ ಹೋದಾಗ ತುಂಬ ಸ್ಟ್ರೈನ್ ಆಗಿರುತ್ತೆ, ಸುಸ್ತಾಗ್ತಿರುತ್ತೆ, ಬಂದು ರಿಲ್ಯಾಕ್ಸ್ ಆದರೆ ಸಾಕು ಅನಿಸುತ್ತೆ. ಸೊ ಈ ಥರ ಸ್ವಲ್ಪ ಬೇಗ ಎದ್ದೋಳೋಣ, ಎದ್ಬಿಟ್ಟು ಮನೇಲೇ ವರ್ಕೌಟ್ ಮುಗಿಸ್ಬಿಡೋಣ ಅಂತ. ಅದೇ ಮನೇಲಿ ವರ್ಕೌಟ್ ಮಾಡೋದ್ರಲ್ಲಿ ಇರೋ ಅಡ್ವಾಂಟೇಜಸ್. ಜನಗಳು ಬರೀ ಜಿಮ್ಗೆ ಹೋಗಬೇಕು ಅನ್ನೋ ರಾಂಗ್ ಅಸಂಪ್ಷನ್ಸ್ ಎಲ್ಲ ಇಡ್ತಾರೆ. ನೀವು ಪ್ರಾಪರಾಗಿ ಮನೇಲೇ ಟ್ರೈನ್ ಮಾಡ್ಬೋದು. ಕೆಲವೊಂದು ಸ್ಮಾಲ್ ರಿಕ್ವೈರ್ಮೆಂಟ್ ಇರುತ್ತೆ, ಲೈಕ್ ಡಂಬಲ್ಸ್. ಆ್ಯಂಡ್ ಹೋಗ್ತಾ ಹೋಗ್ತಾ ಡಂಬಲ್ಸ್ ವೆಯ್ಟ್ ಜಾಸ್ತಿ ಮಾಡ್ಕೊಳ್ಳೋದು, ಈ ಥರ. ಸೊ ಪ್ಲ್ಯಾನ್ ಮಾಡ್ಕೊಳ್ಳಿ ನಿಮ್ಮ ಡೇನ. ಆ್ಯಂಡ್ ಎಕ್ಸ್ಕ್ಯೂಸಸ್, ಹೊರಗಡೆ ಹೋಗ್ಬೇಕು ಇವತ್ತು ಆಗಲ್ಲ ಅನ್ನೋ ಬದಲು 1 hour ಬೇಗ ಎದ್ದೋಳಿ. ಅದೇ ಒಂದು ಟ್ರಿಪ್ಗೆ ಹೋಗ್ಬೇಕಂತಂದರೆ 1 hour ಬೇಗ ಎದ್ದೇಳ್ತೀರಲ್ವಾ. ಸೊ ಅದೇ ಥರ 1 hour ಬೇಗ ಎದ್ದೋಳಿ. ಈಗ ನಾನು ಆಲ್ಮೋಸ್ಟ್ 5:30ಗೆ ಎದ್ದು ರೆಡಿಯಾಗಿ, ಅಂದರೆ ಡಿಟಾಕ್ಸ್ ಡ್ರಿಂಕ್ ಎಲ್ಲ ಕುಡಿಬೇಕಲ್ಲ, ಎಲ್ಲ ಆಗಿ ಫ್ರೆಶ್ ಅಪ್ ಆಗಿ ಆ್ಯಂಡ್ ಈಗ ವರ್ಕೌಟ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಒಂದು ಕ್ವಿಕ್ಕಾಗಿ ಒಂದು 30 minutes ಅಷ್ಟೇ. ಯೂಶ್ವಲಿ ಡಂಬಲ್ ವರ್ಕೌಟ್ಸ್ ಎಲ್ಲ ನಿಮಗೆ ಜಾಸ್ತಿ ಹೊತ್ತು ತೊಗೊಳ್ಳಲ್ಲ. ಡಿಪೆಂಡ್ಸ್ ಆನ್ ರೆಪ್ಸ್ ಮತ್ತು ಎಷ್ಟು ವೆಯ್ಟ್ ಹಾಕ್ತೀರಾ ಅನ್ನೋದ್ರ ಮೇಲೆ. ಸೊ ನೀವು ಮಿನಿಮಲ್ ವೆಯ್ಟ್ ಮಾಡ್ತಿದ್ದೀರಾ ಅಂದರೆ ಒಂದು 30 minutesಗೆಲ್ಲ ಆಗೋಗ್ಬಿಡುತ್ತೆ. ನನಗೆ ಸ್ವಲ್ಪ ಹಲ್ಚರ್ ಆಗಿದೆ, ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾಕಂದರೆ ಹಲ್ಟ್ ಹೆಚ್ಚಾಗಬೇಕಾದ್ರೆ ಪ್ರೊನೌನ್ಸಿಯೇಷನ್ ರಾಂಗಾಗಿ ಬರುತ್ತೆ. ಕೀಪ್ ಜಾಗಿಂಗ್. ಹೋಗ್ಬ 8:30ನಾ? ಓಕೆ. ಸೊ ಇವಾಗ ಹೋದರೆ ಶ್ರೀ ಬರೋದು 8:30 ಆಗುತ್ತೆ. ಅಷ್ಟರಲ್ಲಿ ನಾನು ವರ್ಕೌಟ್ ಮುಗಿಸ್ಬಿಟ್ಟು ಫ್ರೆಶ್ ಅಪ್ ಆಗಿ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡ್ಕೊಂಡು ತಿನ್ಕೊಂಡೇ ಹೋಗ್ತೀನಿ. ಬಿಕಾಸ್ 2-3 ಟೈಮ್ ಹೊರಗಡೆ ತಿನ್ನೋದಲ್ಲ ನನಗೆ ಆಗಲ್ಲ. ಆಬ್ವಿಯಸ್ಲಿ ನಾನು ಫ್ಯಾಟ್ ಲಾಸ್ ಜರ್ನಿ ಇರೋದ್ರಿಂದ ಒಂದು ಪರ್ಟಿಕ್ಯುಲರಾಗಿ ಮೇಂಟೈನ್ ಮಾಡಬೇಕಾಗಿರೋದ್ರಿಂದ ನಾನು ಹೊರಗಡೆ ಅಷ್ಟಾಗಿ ತಿನ್ನಲ್ಲ. ಈಗ ಬೆಳಗ್ಗೆನೂ ಹೋಗಿ ಸಾಯಂಕಾಲನೂ ತಿಂದು ಆ್ಯಂಡ್ ಮಧ್ಯಾಹ್ನನೂ ಆಬ್ವಿಯಸ್ಲಿ ತಿನ್ನಲೇಬೇಕು, ಈ ಥರ ಆಗುತ್ತೆ ಅಂತ ಐ ಪ್ಲ್ಯಾನ್ ಮೈ ಡೇ ಕಂಪ್ಲೀಟಾಗಿ. ಸೊ ಅರ್ಲಿ ಬ್ರೇಕ್ಫಾಸ್ಟ್ ಆದರೂ ಪರವಾಗಿಲ್ಲ, ತಿನ್ಕೊಂಡೆ ಮನೆಯಿಂದಲೇ ಹೋಗ್ತೀನಿ. ಸೊ ಆ್ಯಸ್ ಯೂಶ್ವಲ್ ನನ್ನ ಬ್ರೇಕ್ಫಾಸ್ಟ್ ಚಿಕನ್ ಸ್ಯಾಂಡ್ವಿಚ್ ಆಗಿರುತ್ತೆ. ನಾನು ತಿಂದು ಶ್ರೀಗೂ ಕೊಟ್ಬಿಟ್ಟು ಆಮೇಲೆ ಹೋಗ್ತೀನಿ. ಆ್ಯಂಡ್ ಮಧ್ಯಾಹ್ನ ಒನ್ ಟೈಮ್ ಏನು ಸಿಗುತ್ತೆ ಅದನ್ನೇ ಬ್ಯಾಲೆನ್ಸಾಗಿ, ಆದಷ್ಟು ಫ್ರೈಡ್ ಐಟಮ್ಸ್ ಇದನ್ನೆಲ್ಲ ಅವಾಯ್ಡ್ ಮಾಡಿ ಒಂದು ಸೌತ್ ಇಂಡಿಯನ್ ಫುಡ್ ಬ್ಯಾಲೆನ್ಸಾಗಿ ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಪ್ರೋಟೀನ್ ಇಂಟೇಕ್ ಲೋ ಆಗುತ್ತೆ ಆಬ್ವಿಯಸ್ಲಿ ಹೊರಗಡೆ ಹೋದಾಗ.
ಸೊ ಈಗ ಏನು ಮಾಡ್ತೀನಿ, ಮಾರ್ನಿಂಗ್ ಬ್ರೇಕ್ಫಾಸ್ಟ್ ನಂದು ಆಲ್ಮೋಸ್ಟ್ ಮಾರ್ನಿಂಗಲ್ಲೇ 24 ಗ್ರಾಮ್ಸ್ ಪ್ರೋಟೀನ್ ತೊಗೊಳ್ತೀನಿ. ಅದ್ರ ಜೊತೆ ಪ್ರೋಟೀನ್ ಡ್ರಿಂಕ್ ಕೂಡ ಕುಡಿದ್ಬಿಟ್ಟು ಹೋಗ್ಬಿಡ್ತೀನಿ, ಇಲ್ಲ ಕ್ಯಾರಿ ಮಾಡ್ತೀನಿ ಸಮ್ಟೈಮ್. ಸೊ ನೀರು ಹಾಕೊಂಡು ಕುಡಿಬೋದು. ಅಲ್ಲಿಗೆ 50 ಗ್ರಾಮ್ಸ್ ನಿಯರ್ಲಿ ಆಗೋಗುತ್ತೆ. ಇನ್ನು ಬಂದಿದ್ದು ಈವ್ನಿಂಗ್ ಮ್ಯಾನೇಜ್ ಮಾಡ್ಕೊಬೋದು. ಅಟ್ಲೀಸ್ಟ್ ನಿಮ್ಮ ಬಾಡಿ ವೆಯ್ಟ್ ಅಷ್ಟಾದರೂ ಪ್ರೋಟೀನ್ನ ತಗೊಳ್ಳಿ, ಬಾಡಿ ವೆಯ್ಟ್. ಓಕೆ, ಅರೌಂಡ್ 4 minutes 30 seconds ಆಗಿದೆ. ಬಿಕಾಸ್ ನಾನು ಇವಾಗ ಬೆಳಗ್ಗೆ ಎದ್ದಿದ ತಕ್ಷಣ ವರ್ಕೌಟ್ ಮಾಡ್ತಿರೋದ್ರಿಂದ ಬಾಡಿ ಆ್ಯಕ್ಟಿವ್ ಆಗೋದು ತುಂಬ ಇಂಪಾರ್ಟೆಂಟ್. ಸೊ ಅದಕ್ಕೆ 10 minutes ಮಾಡೋಣ. ನೀವು ನೋಡಿ, ಇನ್ ಕೇಸ್ ವಾಕ್ ಹೋಗಿ ಬಂದು ಮಾಡ್ತಿದ್ದೀರಾ ಅಂದರೆ 5 minutes ಮಾಡಿ. ಆ್ಯಂಡ್ ಕೆಲವ್ರಿಗೆ ಅವ್ರ ಬಾಡಿ ಶೇಪ್ ಬಗ್ಗೆ ತುಂಬ ಇದಿರುತ್ತೆ. ಸೊ ನೀವು ಒಂದು ತಿಳ್ಕೊಬೇಕಾಗಿರೋದು ಏನಂದರೆ, ನೀವು ಬಾಡಿ ಶೇಪ್ ಏನು ಬಂದಿದೆ ನಿಮಗೆ ಅದನ್ನು ಟೋನ್ ಅಪ್ ಮಾಡ್ಕೊಳ್ಳೋ ಕಡೆ ನಿಮ್ಮ ಕಾನ್ಸಂಟ್ರೇಷನ್ ಇದ್ದೀರಿ. ಅದು ಬಿಟ್ಟು ಅವ್ರಿಗೆ ಸೊಂಟ ಸಣ್ಣ ಇದೆ, ನಂಗೆ ಸೊಂಟ ಸಣ್ಣ ಆಗಬೇಕಲ್ಲ. ಆ್ಯಂಡ್ ಕೆಲವರಿಗೆ ಲೋವರ್ ಬಾಡಿ ಜಾಸ್ತಿ ಇರುತ್ತೆ, ಫಾರ್ ಎಕ್ಸಾಂಪಲ್ ನನ್ನ ಥರ. ಕೆಲವರಿಗೆ ಅಪ್ಪರ್ ಬಾಡಿ ಜಾಸ್ತಿ ಇರುತ್ತೆ. ವರ್ಕ್ ಮಾಡಿ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ, ನನಗೆ ಇಲ್ಲೇ ಇರೋದು ಬೋನ್ ನೋಡಿ, ನನ್ನ ಫ್ಯಾಟ್ ಪರ್ಸೆಂಟೇಜೇ ಇಲ್ಲ, ನಾನು ತುಂಬ ಕಡಿಮೆ ಇದೆ, ಬಟ್ ಸ್ಟಿಲ್ ಇಷ್ಟೇ ಇರೋದು. ಸೊ ಇದನ್ನು ನಾನು ಇಷ್ಟು ಮಾಡ್ಕೋಬೇಕು ಶೇಪ್ ಅಂದರೆ ಹಾಗಲ್ಲ, ಆಬ್ವಿಯಸ್ಲಿ. ಸೊ ನಾನು ಇಲ್ಲಿ ಬ್ರಾಡಾಗೆ ಕಾಣಿಸುತ್ತೆ. ಸೊ ಈ ಥರ ಇರಬೇಕಾದ್ರೆ ಟೇಕ್ ಇಟ್, ನನ್ನ ಬಾಡಿ ಇದು. ಬಟ್ ತುಂಬ ಜನ ಈ ಥರ ಶೇಪ್ ಇಲ್ಲ ಅಂತ ಅಂದ್ಬಿಟ್ಟು ಆಪ್ರೇಷನ್ ಮಾಡಿಸ್ಕೊಡೋದು ಉಂಟು. ಈ ಥರ ಎಲ್ಲ ಕೇಳ್ಪಟ್ಟಿದ್ದೀನಿ. ಸೊ ಹಂಗೆ ಕಂಪೇರ್ ಮಾಡಿ ನನಗೆ ಕೊಟ್ಟಿರೋ ಬಾಡಿ ನನಗೆ ಚೆನ್ನಾಗಿದೆ. ಸೊ ಐ ಆಲ್ವೇಸ್ ರೆಸ್ಪೆಕ್ಟ್ ಮೈ ಬಾಡಿ ಆ್ಯಂಡ್ ನಾನು ಅದನ್ನು ಖುಷಿ ಪಡ್ತೀನಿ. ಸೊ ನೀವು ಅಷ್ಟೇ, ನಿಮ್ಗೇನು ಕೊಟ್ಟಿದ್ದಾರೋ ಫಸ್ಟ್ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿ. ನೀವು ಕುಳ್ಳ ಇದ್ದೀರಾ, ಉದ್ದ ಇದ್ದೀರಾ, ದಪ್ಪ ಇದ್ದೀರಾ, ಅಕ್ಸೆಪ್ಟ್. ದೆನ್ ವರ್ಕ್ ಆನ್ ಇಟ್. ಸ್ಟಾಪ್ ಮಾಡಿಬಿಡಿ. ಬಿಡು ನಾನು ಹಿಂಗೆ ಇದ್ಬಿಡ್ತೀನಿ ಸಾಯೋವರೆಗೂ, ನಾನು ಹಿಂಗೆ ಇದ್ಬಿಡ್ತೀನಿ, ನನ್ನ ಕೈಲಿ ಆಗಲ್ಲ, ಆ ಥರ ಅಲ್ಲ. ವರ್ಕ್ ಆನ್ ಇಟ್. ನನಗೆ ಹತ್ತತ್ರ ಇವಾಗ 10 ವರ್ಷ 11 ವರ್ಷ ಕಂಟಿನ್ಯೂಸ್ ಆಗಿ ನಾನು ವರ್ಕೌಟ್ ಮಾಡ್ತಲೇ ಬಂದಿದ್ದೀನಿ. ಮಧ್ಯದಲ್ಲಿ ಕೋವಿಡ್ ಅಂತ ಬಂದಾಗೆಲ್ಲ ಗ್ಯಾಪ್ ಆಗಿರೋದು ಬಿಟ್ಟರೆ, ಬಟ್ ಅವಾಗೂ ಕೂಡ ಮನೇಲಿ ಏನಾದರೂ ಮಾಡ್ತಾಯಿದ್ದೆ. ಲೈಟ್ ಗ್ಯಾಪ್ ಆಗಿಬಿಟ್ರೆ ಕಂಟಿನ್ಯೂಸ್ ಆಗಿ ಮಾಡ್ತಲೇ ಇದ್ದೀನಿ. ಸೊ ಎಷ್ಟು ಜನ ಕಂಟಿನ್ಯೂಸ್ ಆಗಿ ಮಾಡ್ತೀರಾ? 1 ವರ್ಷ 6 ತಿಂಗಳು ಜಿಮ್ಗೆ ಹೋಗೋದು ಹೆಚ್ಚು ಜನಗಳು. ಸೊ ಕಾನ್ಸಂಟ್ರೇಟ್, ವರ್ಕ್ ಆನ್ ಯುವರ್ ಬಾಡಿ. 1 ದಿನಕ್ಕೆ 2 ದಿನಕ್ಕೆ ಯಾವುದೂ ಫಿಕ್ಸ್ ಆಗಲ್ಲ. ಸೊ ನೀವು ಕಂಟಿನ್ಯೂಸ್ ಆಗಿ ವರ್ಕ್ ಮಾಡ್ತಿದ್ರೆ ಏನು ಬೇಕಾದ್ರೂ ಫಿಕ್ಸ್ ಮಾಡ್ಕೊಬೋದು. ಸೊ ಕೆಲವೊಂದು ನಾವು ಚೇಂಜ್ ಮಾಡೋಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ ಈ ಥರ ಈ ಬೋನ ನಾನು ಏನು ಮಾಡೋಕ್ಕಾಗಲ್ಲ, ಒಂದು ಲಾಸ್ಟ್ ಆಪ್ಷನ್ ಆಪ್ರೇಷನ್. ಬಟ್ ಅದೆಲ್ಲ ನಂಗೆ ಅವಶ್ಯಕತೆ ಇಲ್ಲ. ಐ ಲವ್ ಮೈ ಬಾಡಿ. ಇನ್ನೇನು ಮಾಡಬೇಕು, ನನ್ನ ಕಾಲನ್ನ ಟೋನ್ ಅಪ್ ಮಾಡ್ಕೋಬೇಕು. ಐ ಆಮ್ ವರ್ಕಿಂಗ್ ಆನ್ ಇಟ್ ಅಷ್ಟೇ. ನೀವು ನಾನು ಹಳೆ ಫೋಟೋಸ್ ಎಲ್ಲ ನೋಡಿದ್ರೆ 10 years ಬ್ಯಾಕ್ ನನ್ನ ಕಾಲು ಆಗಲೇ ಇನ್ನೂ ದಪ್ಪ ಇತ್ತು ಚಿಕ್ಕವಳಿದ್ದಾಗೆ. ಸೊ ಐ ಆಮ್ ವರ್ಕಿಂಗ್ ಆನ್ ಇಟ್. ಆ್ಯಂಡ್ ಈ ಫ್ಯಾಟ್ ರಿಡಕ್ಷನ್ ಸ್ವಲ್ಪ ಸ್ಲೋ ಆಗುತ್ತೆ. ಆ್ಯಂಡ್ ಅವಾಗ ಏನು ಮಾಡಬೇಕಂದ್ರೆ ಕಂಟಿನ್ಯೂಸ್ ಆಗಿ ಡಯಟಲ್ಲಿ ಇರಬೇಕು, ವರ್ಕೌಟಲ್ಲಿ ಇರಬೇಕು. ಆಬ್ವಿಯಸ್ಲಿ ತುಂಬ ಜನ ಅದನ್ನು ಮಾಡಲ್ಲ ಅಲ್ವಾ, ಆ ಥರ. ಬಟ್ ನಾವು ಐ ಡಿಸೈಡೆಡ್ ಮಾಡಬೇಕು ಅಂತ. ಸೊ ಐ ಆಮ್ ವರ್ಕಿಂಗ್ ಆನ್ ಇಟ್. 7 minutes ಡನ್. ಅದು ಬಿಟ್ಟು ನಾನು ಕೊಟ್ಟಿರೋದು ಹಿಂಗೆ, ನಾನು ಹಿಂಗೆ ಇರ್ತೀನಿ, ನನ್ನ ಕೈಲಾಗಲ್ಲ, ನೋ. ಅದನ್ನೆಲ್ಲ ಫಸ್ಟ್ ಅಲ್ಲಿಂದ ತೆಗ್ದಾಕಿ. ಆಲ್ಮೋಸ್ಟ್ 8 minutes ಆಗ್ತಾ ಇದೆ. 2 more minutes. ಆ್ಯಂಡ್ ಜಾಗ್ ಮಾಡ್ಬೇಕಾದ್ರೆ ಅಷ್ಟು ನಿಂತ್ಕೊಂಡು ಹೀಗೆಲ್ಲ ಮಾಡಿಬಿಟ್ಟು ಪ್ರಾಪರಾಗಿ ಮಾಡಿ. ನಿಮ್ಮ ಕ್ಯಾಲರೀಸ್ ಇಂಟೇಕು, ಕ್ಯಾಲರೀಸ್ ಬರ್ನಿಂಗ್ ಎಲ್ಲ ತುಂಬ ಇಂಪಾರ್ಟೆಂಟ್. ನೀವು 1.5 ಸಾವಿರ ತಿನ್ಕೊಂಡು ಬರೀ 500 ಕ್ಯಾಲರೀಸ್
300 ಕ್ಯಾಲೋರೀಸ್ ಬರ್ನ್ ಮಾಡ್ತಿದ್ದೀನಿ ಅಂದರೆ ವರ್ಕ್ ಆಗಲ್ಲ. ಯು ಹ್ಯಾವ್ ಟು ಗಿವ್ ಬೆಸ್ಟ್. ಪ್ರತಿದಿನ ಪ್ರತಿ ತಿಂಗಳು ಪ್ರೋಗ್ರೆಸ್ ಇರಬೇಕು. ಈಗ ಡೈಲಿ ನಾವು ಒಂದೇ ಥರ ತಿಂದು ನಿಮ್ಗೆ ಬೋರ್ ಆಗುತ್ತೋ ಬಾಡಿಗೂ ಹಾಗೆ ಪ್ರೋಗ್ರೆಸ್ ಕೊಡಬೇಕು. ಇವಾಗ ನೀವು ಈ ವೀಕ್ ಒಂದು 500 ಕ್ಯಾಲೋರೀಸ್ ಬರ್ನ್ ಮಾಡ್ತೀನಿ, ನೆಕ್ಸ್ಟ್ ವೀಕ್ ನೀವು ಒಂದು 600. ಒಂದು ವಾಚ್ ತೊಗೊಳ್ಳಿ, ಈ ಥರ ವಾಚ್ಗಳಲ್ಲಿ ಟ್ರ್ಯಾಕ್ ಮಾಡ್ಬೋದು. ಸೊ ಮಾಡ್ತಾ ಹೋಗಿ ಪ್ರೋಗ್ರೆಸಿವ್ನ ಬರೆದಿಟ್ಕೊಳ್ಳಿ, ಎಸ್ ಹ್ಯಾವ್ ಇಂಪ್ರೂವಿಂಗ್ ಅಂತ. ಅದು ನಿಮಗೆ ಜಾಸ್ತಿ ಮೋಟಿವೇಟ್ ಮಾಡುತ್ತೆ. ಅದು ಬಿಟ್ಟು ಯಾರೋ ಬರಲಿ ಮೋಟಿವೇಟ್ ಮಾಡಿ, ಇಲ್ಲ ಯಾರೋ ನೋಡ್ಕೊಂಡು ಮೋಟಿವೇಟ್ ಆಗ್ತೀನಿ, ಇವೆಲ್ಲ ವರ್ಕ್ ಆಗಲ್ಲ. ಲಾಸ್ಟ್ 30 seconds. ಡನ್. 10 minutes 1,500 ಸ್ಟೆಪ್ಸ್ ಆಗಿದೆ. ಸೊ ಆರಾಮಾಗಿ ಮಾಡ್ಬೋದು. ವಾಕ್ ಎಲ್ಲ ಹೊರಗಡೆ ಹೋಗಿ ವಾಕ್ ಮಾಡಬೇಕು, ಆಗ್ತಾ ಇಲ್ಲ ಮಳೆ ಚಳಿ ಅನ್ನೋ ಬದಲು ಮಾಡ್ಬೋದು. ಓಕೆ, ಸ್ವಲ್ಪ ನೀರು ಕುಡಿತೀನಿ. ನನಗೆ ಅದು ಅಲ್ಸರ್ ಆಗಿರೋದ್ರಿಂದ ಬೇಗ ಬಾಯಿ ಒಣಗೋ ಥರ ಫೀಲ್ ಆಗ್ತದೆ. ಓಕೆ, ಫ್ರೀ ಎಕ್ಸಸೈಸ್. ಪ್ರತಿಯೊಂದು ನಾವು 3 ಕೌಂಟ್ ಮಾಡ್ತೀವಿ. ಸೊ ಪ್ರಾಪರಾಗಿ ಮಾಡಬೇಕು. ನೆಕ್ ರೊಟೇಷನ್, ರಿವರ್ಸ್, ಟಂಗ್ ರೊಟೇಷನ್, ರಿವರ್ಸ್, ankle rotation, reverse, same way, wrist rotation, front 3 count, back 3 count, ಒಂದೇ ಒಂದು arm stretch, shoulder, front 3 count, back 3 count, chest stretch, swing, lat stretch, oblique, alternate toe touch, bend over, knee hugs, reverse, forward pull and stretch, forward pull and stretch, same way. Final stretches, calf touch front, back, ಎದ್ದು ನಿಂತ್ಕೊಂಡು ಸ್ಕ್ವೀಸ್. ಮಂಡಿ ಬೆಂಡ್ ಆಗಬಾರ್ದು. ಇಲ್ಲಿಗೆ ನಮ್ಮ ಫ್ರೀ ಎಕ್ಸಸೈಸ್ ಮುಗ್ದಿದೆ. ಆ್ಯಂಡ್ ಇವತ್ತಿನ ಮೇನ್ ವರ್ಕೌಟ್ ಶೋಲ್ಡರ್ ಆ್ಯಂಡ್ ಕೋರ್ ಆಕ್ಟಿವೇಟೆಡ್ಸ್ ಮಾಡೋರಿದ್ರೆ ಕೋರ್ ಆಕ್ಟಿವೇಟೆಡ್ಸ್ ಮಾಡಿಕೊಂಡು ಸ್ಟಾರ್ಟ್ ಮಾಡಿ. ಓಕೆ, ಕೋರ್ ಆಕ್ಟಿವೇಟೆಡ್ಸ್ ಏನು ಅಂತ ಗೊತ್ತಿಲ್ಲ ಅಂದರೆ ಹೋಗಿ ಹಳೆ ಫ್ಯಾಟ್ ಲಾಸ್ ಸೆಷನ್ಸ್ನ ಚೆಕ್ ಮಾಡಿ, ಅದರಲ್ಲಿ ಇರುತ್ತೆ. ಮೊದಲನೇದು ಎಕ್ಸಸೈಸ್ ಶೋಲ್ಡರ್ ಪ್ರೆಸ್. ಡಂಬಲ್ ಪಿಕ್ ಮಾಡೋದು ಆಲ್ರೆಡಿ ಹೇಳಿದ್ದೀನಿ ನಾನು. ಮಂಡಿ ಬೆಂಡ್ ಆಗ್ತಾ ಬಾಡಿ ಶೇಪ್ ಈ ಥರ ಹೋಗಿ ಪಿಕ್ ಮಾಡಬೇಕು. ಓಕೆ, ಶೋಲ್ಡರ್ ಪ್ರೆಸ್ ಮಾಡೋಕ್ಕೆ ಕೈ ನೋಡಿ, ಕರ್ಲ್, ನಿಮ್ಮ ಕಿವಿ ಹತ್ರ ಡಂಬಲ್, ಪ್ರೆಸ್, ಸ್ಲೋ ಡ್ರಾಪ್, 2 3 4 5 6 7 8 9 10. ಪುಷ್ ಮಾಡೋಕ್ಕಾದ್ರೆ ಇನ್ನೂ 2 ಕೌಂಟ್ ಮಾಡಿ. ತುಂಬ ಸ್ಟ್ರೆಸ್ ಆಗ್ತದೆ ಶೋಲ್ಡರ್ ಮೇಲೆ ಅಂದರೆ ಬೇಡ. ಆ್ಯಂಡ್ ಇಳಿಸ್ಬೇಕಾದ್ರೆ ಡಂಬಲ್ಸ್ ಕೂಡ ಹೀಗೆ ಇಳಿಸ್ಬೇಕು. ನೀವು ಹಿಂಗೆ ಇಳಿಸೋದೆಲ್ಲ ಆದರೆ ಇಲ್ಲಿ ಇಂಜುರಿ ಆಗುತ್ತೆ. ಓಕೆ, ಹಿಂಗೆ ಇಳಿಸ್ಬೇಕು, ಹಿಂಗೆ ಎತ್ತಬೇಕು. ಸೊ
ಸೊ ಫಸ್ಟ್ ಸೆಟ್ ಆಗಿದೆ. ಪ್ರಾಪರಾಗಿ ಮಾಡಬೇಕು. ಆ್ಯಂಡ್ ಶೋಲ್ಡರ್ ಪ್ರೆಸ್ ಮಾಡ್ಬೇಕಾದ್ರೆ ಹೀಗಿರ್ಬೇಕು ಕೈ, ಹೀಗೆ ಹೀಗೆ ಅಲ್ಲ, ಸೈಡ್ ವ್ಯೂ ತೋರಿಸ್ತೀನಿ. ಓಕೆ, ಸೆಕೆಂಡ್ ಸೆಟ್ ಮಾಡೋಣ. ಡಂಬಲ್ಸ್ ಈ ಥರ ಎತ್ತಬೇಕು ಕಿವಿ ಹತ್ರ. 1 2 3 4 5 6 7 8 9 10 ಕಿವಿವರೆಗೂ ಇಳಿಸಿ ಆಮೇಲೆ ಡ್ರಾಪ್. ಓಕೆ, ನಾನೀಗ ಫಸ್ಟ್ ಡ್ರಾಪ್ ಸೆಟ್ ಅಂತೀವಿ ಇದನ್ನ. ಫಸ್ಟು 12 ಕೌಂಟ್ ಮಾಡಿದೆ, ಈಗ 10 ಮಾಡಿದೆ, ದೆನ್ 8 ಆ ಥರ. ಇದರ ಡ್ರಾಪ್ ಸೆಟ್ ಅಂತೀವಿ. ಈ ಥರ ಮಾಡ್ಬೋದು. ನಿಮಗೆ ತುಂಬ ಸ್ಟ್ರೆಸ್ ಆಗ್ತಾ ಇದೆ, ಎತ್ತಕ್ಕಾಗ್ತಾ ಇಲ್ಲ ಅಂದರೆ, ಇಲ್ಲ ಒಂದೇ ಕಾನ್ಸ್ಟೆಂಟಾಗಿ ಕೌಂಟ್ ಮಾಡ್ತೀನಿ. 12 12 12 10 10 10 ಈ ಥರ ಬೇಕಾದ್ರೂ ಮಾಡ್ಬೋದು. ಓಕೆ, ಲೆಟ್ಸ್ ಗೋ ವಿತ್ ಅನದರ್ ಸೆಟ್. 1 ಕಿವಿ ಹತ್ರ ಸಾಕು. 2 3 ಬ್ರೀತ್ ಔಟ್, ಬ್ರೀತ್ ಇನ್. ಬ್ರೀತ್ ಇನ್ ಬ್ರೀತ್ ಔಟ್ನ ಪ್ರಾಪರಾಗಿ ಮಾಡಿ. ಡ್ರಾಪ್ ಮಾಡ್ಬೇಕಾದ್ರೆ ಯೂಶಲಿ ಬ್ರೀತ್ ಔಟ್ ಇರುತ್ತೆ, ಫುಲ್ ಮಾಡ್ಬೇಕಾದ್ರೆ ಬ್ರೀತ್ ಇನ್ ಇರುತ್ತೆ. ಸೊ ಇಲ್ಲಿಗೆ ಶೋಲ್ಡರ್ ಪ್ರೆಸ್ 3 ಸೆಟ್ಸ್ ಮುಗ್ದಿದೆ. ನೆಕ್ಸ್ಟ್ ಅಪ್ರೈಟ್ ರೋಸ್ ಅಂತ ತೋರಿಸ್ತೀನಿ ಹೇಗೆ ಮಾಡ್ಬೇಕಂತ. ಸೊ ಡಂಬಲ್ಸಿಗೆ ಇಟ್ಕೋಬೇಕು ಹೀಗೆ. ಗೊತ್ತಾಗ್ತಾ ಇದೆಯಲ್ಲ ಶೋಲ್ಡರ್? ನೀವು ಪ್ರಾಪರಾಗಿ ಮಾಡಿದ್ರೆ ಶೋಲ್ಡರ್ ಮೇಲೆ ವರ್ಕ್ ಆಗುತ್ತೆ. ಸೊ ನಿಮಗೆ ಗೊತ್ತಾಗ್ತಿದೆ ಕರೆಕ್ಟಾಗಿ ಮಾಡ್ತಿದೆ ಅಂತ. ಇಲ್ಲ ಅಂದರೆ ಕೈ ನೋವು ಬರೋದು, ಹಿಲ್ ನೋವು ಬರೋದು ಅನಿಸುತ್ತೆ. ಫಸ್ಟ್ ಸೆಟ್ ಮುಗ್ದಿದೆ. ಆ್ಯಕ್ಚುಲಿ ಒಂದು ಸ್ವಲ್ಪ ಆಯಿಲಿಂಗ್ ಮಾಡಿದ್ದೀನಿ, ಯಾವ ಥರ ಕಾಣಿಸ್ತೀನಿ ಗೊತ್ತಿಲ್ಲ. ಬಿಕಾಸ್ ಟೈಮೇ ಸಿಗಲ್ಲ ಯೂಶ್ವಲಿ ನನಗೆ ಕೂದಲು ಆಯಿಲ್ ಮಾಡೋಕ್ಕೆ ಕೂಡ. ಅದಕ್ಕೆ ಐ ಥಾಟ್ ಹಿಂಗೋ 1 ಅವರ್ ಇದ್ದಲ್ಲ, ವರ್ಕೌಟ್ ಮಾಡೋಕ್ಕಿಂತ ಮುಂಚೆ ಆಯಿಲ್ ಮಾಡಿ ಮುಗಿಸಿ ಸ್ನಾನ ಮಾಡಿದ್ರೆ ಒಂದು 30-40 ಮಿನಿಟ್ಸ್ ಯೂಶ್ವಲಿ ಬಿಡ್ತೀನಿ ನಾನು. ನೈಟ್ ಎಲ್ಲ ಬಿಡೋದು ಆ ಥರ ಎಲ್ಲ ಮಾಡಲ್ಲ. ಈ ಥರ ಏನು ಕೆಲಸ ಇರುತ್ತೋ ಅದು ಆಗೋವರೆಗೂ ಬಿಟ್ಟು ಸ್ನಾನ ಮಾಡ್ಕೊಂಡ್ಬರ್ತೀನಿ. ಸೊ ಸ್ಕಿಪ್ ಮಾಡೋ ಬದಲು ದಿಸ್ ಇಸ್ ಬೆಸ್ಟ್ ಆಪ್ಷನ್. ಮತ್ತು ನೀವು ಎಣ್ಣೆ ಹಾಕ್ಕೊಂಡು ಜಾಸ್ತಿ ತಿರುಗಿದ್ರೆ ಡ್ಯಾಂಡ್ರಫ್ ಕೂರುತ್ತೆ, ಧೂಳುಗಳು ಕೂರುತ್ತೆ, ಆ ಥರ ಎಲ್ಲ ಮಾಡಬೇಡಿ. ಓಕೆ, ಸೆಕೆಂಡ್ ಸೆಟ್ ಸೈಡಿಂದ ತೋರಿಸ್ತೀನಿ. ಕೈ ಹೇಗೆ ಮೂವ್ಮೆಂಟ್ ಆಗುತ್ತೆ ನೋಡ್ಕೊಳ್ಳಿ. 1 2 ಪ್ರಾಪರಾಗಿ ಚೆಸ್ಟ್ವರೆಗೂ ಲಿಫ್ಟ್ ಮಾಡಬೇಕು. 3 4 5 6 7 8 9 10. ಸೊ ವರ್ಕೌಟ್ ಮಾಡ್ಬೇಕಾದ್ರೆ ಯಾವಾಗಲೂ ಮುಂದೆ ನೋಡಬೇಕು. ಹಿಂಗೆ ನೋಡೋದು, ಕರೆಕ್ಟ್ ಮಾಡ್ತಿದ್ದೀನಿ ಅಂತ ಹಿಂಗೆ ನೋಡೋದು, ಹಂಗೆ ಮಾಡಬೇಡಿ. ಸೆಕೆಂಡ್ ಸೆಟ್ ಮುಗ್ತದೆ. ವಿಲ್ ಗೋ ವಿತ್ ಥರ್ಡ್ ಸೆಟ್. ಸೊ ಇವತ್ತು ನಾನು ಡ್ರಾಪ್ ಸೆಟ್ ಮಾಡ್ತಿದ್ದೀನಿ. ಸೊ ನೀವು ಬೇಕಾದರೆ ಒಂದೇ ಥರ ಕೌಂಟ್ ಮಾಡ್ಕೊಳ್ಳಿ, ಆಲ್ರೆಡಿ ಹೇಳಿರೋ ಥರ 12 12 12 10 10 10 ಅವ್ರು 8 8 8. ನಿಮ್ಮ ಬಾಡಿ ಯಾವ ಸೆಟ್ ಆಗುತ್ತೋ ಆ ಕೌಂಟ್ನ ಫಿಕ್ಸ್ ಮಾಡಿಕೊಂಡು ಮಾಡಿ. ರೆಡಿ, ಥರ್ಡ್ ಸೆಟ್. ಸ್ವಲ್ಪ ಬಾಡಿ ಬೆಂಡ್ ಇರಲಿ. ನೀ ನೋಡಿ ಲಾಕ್ ಇಲ್ಲ, ನಂದು ಫ್ರೀ ಇದೆ. ಸೊ ಆ ಥರ ಆವಾಗ ಪ್ರಾಪರಾಗಿ ಫುಲ್ ಮಾಡ್ಬೋದು, ಕಷ್ಟ ಆಗ್ತಾಯಿದ್ರೆ. ತ್ರೀ ಸೆಟ್ಸ್ ಮುಗೀತು. ನೆಕ್ಸ್ಟು ಫ್ರಂಟ್ ರೈಸ್ ಅಂತ. ಓಕೆ, ನಿಮ್ಗೆ ನೀರು ಬೇಕಾದ್ರೆ ಮೊದಲು ಕುಡೀರಿ, ನಂಗೆ ಸ್ವಲ್ಪ ಅಭ್ಯಾಸ ಇದೆ. ಓಕೆ, ಫ್ರಂಟ್ ರೈಸ್ ಮಾಡ್ಬೇಕಾದ್ರೆ ಸೈಡಿಂದನೇ ಫಸ್ಟ್ ತೋರಿಸ್ತೀನಿ. ಸ್ವಲ್ಪ ಬಾಡಿ ಬೆಂಡ್ ಇರಬೇಕು, ಮಂಡಿ ಲಾಕ್ ಇರಬಾರ್ದು, ಫ್ರೀ ಇರಬೇಕು. ಓಕೆ, ರೈಸ್ 2 3 ಎಲ್ಬೋ ನೋಡಿ ಬೆಂಡ್ ಇದೆ, ಹಾಗೆ ಇರಬೇಕು. 4
5 6 ಬಾಡಿ ಆದಷ್ಟು ಸ್ವಿಂಗ್ ಮಾಡದೇ ಇರೋ ಥರ ಟ್ರೈ ಮಾಡಿ. ಸ್ವಿಂಗ್ ಆಗಬಾರ್ದು, ಹಿಂಗೆ ಮಾಡ್ತಾರೆ, ಹಂಗೆ ಮಾಡಿಬಿಡಿ. ಆದಷ್ಟು ಕಂಟ್ರೋಲಲ್ಲಿ ಪುಲ್ ಮಾಡಿ. ಆ್ಯಂಡ್ ಎಲ್ಬೋ ಏನಿಗೆ ಬೆಂಡ್ ಆಗಬೇಕಂದ್ರೆ ನೀವು ಹಿಂಗೆ ಇಟ್ಕೊಂಡು ಹಿಂಗೆ ಪುಲ್ ಮಾಡಿದ್ರೆ ಶೋಲ್ಡರ್ಗಿಂತ ಜಾಸ್ತಿ ಹಿಲ್ ಬೀಳುತ್ತೆ. ಸ್ವಲ್ಪ ಲೈಟಾಗಿ ಕೊಟ್ಟಾಗ ಡೈರೆಕ್ಟಾಗಿ ಶೋಲ್ಡರ್ಗೆ ಬೀಳುತ್ತೆ ವರ್ಕೌಟ್. ಅದಕ್ಕೆ ಇದನ್ನ ಫ್ರಂಟ್ ರೈಸರ್ಸ್ ಅಂತೀವಿ. ಓಕೆ, ಸೆಕೆಂಡ್ ಸೆಟ್ ಫ್ರಂಟಿಂದ ನೋಡ್ಕೊಳ್ಳಿ. ಈಗ ಒಂದೇ ಲೆವೆಲ್ಗೆ ಬರ್ತಿಲ್ಲ, ಒಂದು ಕೈ ಆ ಕಡೆ ಈ ಕಡೆ ಬರ್ತಾರೆ ಅಂದರೆ ಈ ಥರ ಅಟ್ಯಾಚ್ ಮಾಡಿಬಿಡಿ ಡಂಬಲ್ನ, ಅವಾಗ ಈಸಿಯಾಗಿ ಬರುತ್ತೆ. ಡನ್. ಸೆಕೆಂಡ್ ಸೆಟ್. ನಿಮ್ಗೆ ಆಗುತ್ತೆ ಅಂದರೆ ವೆಯ್ಟ್ ಇನ್ಕ್ರೀಸ್ ಮಾಡಿಕೊಂಡು ಮಾಡೋಕ್ಕೆ ಟ್ರೈ ಮಾಡಿ. ಓಕೆ, ಥರ್ಡ್ ಸೆಟ್. ಆದಷ್ಟು ನಿಮ್ಮ ಹೈ ಲೆವೆಲ್ವರೆಗೂ ಟ್ರೈ ಮಾಡಿ ಪುಲ್ ಮಾಡೋಕ್ಕೆ. ಸೊ 3 ವೇರಿಯೇಷನ್, 3 ಸೆಟ್ಸ್ ಆಗಿದೆ. ಇನ್ನು 2 ವೇರಿಯೇಷನ್ಸ್ ಮಾಡಬೇಕು. ಸಿಂಪಲ್ ಪ್ಯಾಚ್ ಹಾಕ್ಕೊಂಡಿದ್ದೆ, ಮತ್ತೆ ಹೋಗ್ಬಿಡಿ. ಓಕೆ, ಇವಾಗ ಸೈಡ್ ರೈಸ್ ಅಂತ ಸೇಮ್ ವೇ ಬಾಡಿ ಪೊಸಿಷನ್ ಅದೇ ಥರ ಹೀಗೆ ಸ್ಲೋ ಡ್ರಾಪ್ ಇಷ್ಟವರೆಗೂ ಎತ್ತಬೇಕು. ಒಂದು ಸೆಟ್ ಆಯಿತು. ಸೆಕೆಂಡ್ ಸೆಟ್. ಕಂಟ್ರೋಲಲ್ಲಿ ಇರಬೇಕು, ಸುಮ್ಮನೆ ಸ್ಪೀಡಾಗಿ ಮಾಡೋದು ಆ ಥರನೂ ಮಾಡಬೇಡಿ. ಆ್ಯಂಡ್ ಮಧ್ಯದಲ್ಲಿ ಬ್ರೇಕ್ಸ್ ತೊಗೊಳ್ಳೋದು ತುಂಬ ಇಂಪಾರ್ಟೆಂಟ್. ಓಕೆ, ಓಕೆ, ಥರ್ಡ್ ಸೆಟ್. ಮುಗಿತು. ಸೊ ಲಾಸ್ಟ್ ವೇರಿಯೇಷನ್ ಇದೆ, ಫೋರ್ತ್ ವೇರಿಯೇಷನ್ ಮುಗ್ದಿದೆ. ಆ್ಯಂಡ್ ಇದನ್ನು ಜಾಸ್ತಿ ಸೆಟ್ಟು ಮಾಡ್ಕೊಳಕ್ಕೆ ಹೋಗ್ಬೋದು. ಈಗ ನಾನು 3 ಮಾಡ್ತಿದ್ದೀನಲ್ಲ, ನೀವು 4 ಮಾಡ್ಕೋಬೋದು. ಈಗ ಹೋಗ್ತಾ ಹೋಗ್ತಾ ನೀವು ಬಾಡಿಗೆ ಅಡ್ಜಸ್ಟ್ ಆದಮೇಲೆ ಯು ಕ್ಯಾನ್ ಇನ್ಕ್ರೀಸ್ ದ ರೆಪ್ಸ್ ಕೂಡ ಸೆಟ್ ಕೂಡ. ಆ್ಯಂಡ್ ದ ಲಾಸ್ಟ್ ಒನ್ ಸ್ಟ್ರಕ್ಸ್. ಸೊ ಕೈ ಹೀಗೆ ಇಟ್ಕೊಳ್ಳಿ. ಓಕೆ, ಸ್ಕ್ವೀಸ್, ಡ್ರಾಪ್. ಶೋಲ್ಡರ್ ನೋಡಿ ಪ್ರಾಪರ್ ಆಗಿರಬೇಕು.
12 ಕೌಂಟ್. ಬ್ರೀತ್ ಇನ್ ಬ್ರೀತ್ ಔಟ್ ಮಾಡೋದು ತುಂಬ ಇಂಪಾರ್ಟೆಂಟ್. ಸೊ ಹೇಳಿರೋ ಥರ ಫುಲ್ ಮಾಡ್ಬೇಕಾದ್ರೆ ಬ್ರೀತ್ ಇನ್ ಇರುತ್ತೆ, ಔಟ್ ಡ್ರಾಪ್ ಮಾಡ್ಬೇಕಾದ್ರೆ ಬ್ರೀತ್ ಔಟ್ ಇರುತ್ತೆ. ಓಕೆ, ಸೆಕೆಂಡ್ ಸೆಟ್ ಸೈಡಿಂದ ನೋಡಿ ಮಸಲ್ ಹೇಗೆ ವರ್ಕ್ ಆಗುತ್ತೆ. Done. We have last set to go. ಆ್ಯಂಡ್ ಇವತ್ತು ಕೆಲವು ನಿಮಗೆ ಶೋಲ್ಡರ್ ಸ್ಟ್ರೆಚಸ್ ಕೂಡ ತೋರಿಸ್ತೀನಿ. ಅಂದರೆ ರೆಗ್ಯುಲರಾಗಿ ಶೋಲ್ಡರ್ ನೋವು ಬರ್ತಾ ಇದೆ ಮತ್ತು ಈ ಸ್ಕ್ಯಾಪುಲರ್ ಹತ್ರ ಪೇಯ್ನ್ ಬರ್ತಿದೆ ಅಂತ ಅನ್ನೋರಿಗೆ ತುಂಬ ಇಂಪಾರ್ಟೆಂಟ್ ಎಕ್ಸಸೈಸಸ್ ಅವರು ಮಾಡ್ಬೋದು. ಇಲ್ಲ ಫ್ಯೂಚರಲ್ಲಿ ಬರಬಾರ್ದು ಅಂದರೆ ಇವಾಗಿಂದ ಸ್ಟ್ರೆಂಥನಿಂಗ್ ಮಾಡೋದು ಬೆಟರ್ ಆಪ್ಷನ್. ಓಕೆ, ಲಾಸ್ಟ್ ಸೆಟ್. ಸ್ವಲ್ಪ ಬಾಡಿ ಬೆಂಡ್ ಇರಬೇಕು. ಸೊ ಇಲ್ಲಿಗೆ ನಮ್ಮ ಎಕ್ಸಸೈಸ್ ಮುಗಿದಿದೆ. ನಾನು ಬ್ಯಾಂಡ್ ತಗೊಂಡು ಬರ್ತೀನಿ. ಐ ವಿಲ್ ಶೋ ಯು ದಿಸ್. ಈ ಥರ ಬ್ಯಾಂಡ್ ಇದ್ರೂ ಮನೇಲಿ ಬೇಜಾನ್ ಎಕ್ಸಸೈಸಸ್ ಮಾಡ್ಬೋದು. ಇದರಿಂದ ನೀವು ಸ್ಟ್ರೆಂತ್ನ ಫುಲ್ ಮಾಡ್ಕೋಬೋದು. ಸೇಮ್ ಬಾಡಿ ವೆಯ್ಟ್ ನೀವು ಸ್ಟ್ರೆಚ್ ಮಾಡೋದ್ರಿಂದ ಬಾಡಿ ವೆಯ್ಟೇ ಆಗುತ್ತೆ. ಓಕೆ, ಮೊದಲನೇದಾಗಿ ಮೇಯ್ನ್ ನಾನು ಇವತ್ತು ಕಾನ್ಸಂಟ್ರೇಟ್ ಮಾಡ್ತಿರೋದು ಈ ಸ್ಕ್ಯಾಪುಲರ್. ಸೊ ಲಾಂಗ್ ಟರ್ಮ್ ಕೂತ್ಕೊಂಡಾಗ ಇಲ್ಲ ಟೈಪ್ ಮಾಡೋರಿಗೆ ತುಂಬ ಪೈನ್ ಬರ್ತಿರುತ್ತಲ್ವ ಅವ್ರಿಗೆ. ಸೊ ಫಸ್ಟ್ ಆಫ್ ಆಲ್ ಈ ಪೊಸಿಷನಲ್ಲಿ ಮಲ್ಕೊಳ್ಳಿ. ಓಕೆ, ಇದನ್ನ ಬ್ಯಾಂಡ್ ಇಲ್ದೇನೂ ಮಾಡ್ಬೋದು, ತೋರಿಸ್ತೀನಿ. ಇಷ್ಟೇ, 1 2 3. ಸೇಮ್ ವೇ ಕೈ ಹೀಗೆ ಇಟ್ಕೊಳ್ಳಿ. ಆ್ಯಕ್ಚುಲಿ ಏನಂದ್ರೆ ಒಂದು ನಿಮಿಷ, ಇದು ನೀವು ಡೈರೆಕ್ಟ್ ಫೋರ್ಹೆಡ್ ಕೆಳಗಡೆ ಕೊಡೋದ್ರಿಂದ ಸ್ಟ್ರೆಸ್ ಆಗುತ್ತೆ ನೆಕ್ಕಿಗೆ. ಯಾಕಂದರೆ ಅದು ಒಂದು ಪ್ರಾಪರ್ ಪೊಸಿಷನ್ ಅಲ್ವಾ, ಡ್ರಾಪ್ ಆಗೋದ್ರಿಂದ. ಸೊ ಈ ಥರ ಸ್ಮಾಲ್ ಪಿಲೋ ಬೇಕಾದರೆ ತಗೊಂಡು ಹೀಗೆ ಫೋರ್ಹೆಡ್ಗೆ ಸಪೋರ್ಟ್ ಕೊಟ್ಕೊಳ್ಳಿ. ಸೊ ಬರೀ ಕೈಯಲ್ಲಿ ಮಾಡ್ತೀನಿ ಅನ್ನೋದು. ಇಷ್ಟೇ. ಡನ್. ಆ್ಯಂಡ್ ದೆನ್ ನೆಕ್ಸ್ಟ್ ಪೊಸಿಷನ್ ಸ್ವಲ್ಪ ಅಗಲ ಆಗಬೇಕು. ಇದನ್ನೇ ಬ್ಯಾಂಡಲ್ ಮಾಡ್ತೀನಿ ಅನ್ನೋದಾದ್ರೆ ಸೊ ಸೇಮ್ ಪೊಸಿಷನ್. ಓಕೆ, ಆ್ಯಂಡ್ ನೆಕ್ಸ್ಟ್ ಒನ್. ಇದಕ್ಕೆ ಬ್ಯಾಂಡ್ ಸಪೋರ್ಟ್ ಬೇಕೇ ಬೇಕು, ಆರ್ಎಲ್ಸ್ ಒಂದು ದಾರ ಏನಾದರೂ ಇಟ್ಕೊಳ್ಳಿ. ಈ ಥರ ಸದ್ಯಕ್ಕೆ ನೀವು ತಗೊಳ್ಳೋವರೆಗೂ ಕಂಪ್ಲೀಟ್. ಸ್ಟಾರ್ಟಿಂಗಲ್ಲಿ 10 ಕೌಂಟ್ ಮಾಡಿ. ಒನ್ಸ್ ಯು ಕಂಫರ್ಟಬಲ್, ಸೇಮ್ ವೇ 3 ಸೆಟ್ಸ್ ಆಗಿ ಇನ್ಕ್ರೀಸ್ ಮಾಡ್ಕೊತಾ ಹೋಗಬೇಕು. ಇಲ್ಲಾಂದರೆ ಸ್ಟ್ರೆಂತ್ ಬಿಲ್ಡ್ ಆಗಲ್ಲ. ಆ್ಯಂಡ್ ತುಂಬ ಜನ ಲ್ಯಾಪ್ಟಾಪ್ ನೋಡೋಕ್ಕೆ, ಮೊಬೈಲ್ ನೋಡೋಕ್ಕೆ ಬಗ್ಸಿ ಇಲ್ಲಿ ಪೇಯ್ನ್ ಸ್ಟಾರ್ಟ್ ಆಗಿರುತ್ತೆ ಅಲ್ವಾ, ಅಂಥವ್ರಿಗೆ ಇದು ಬೆಸ್ಟ್ ಎಕ್ಸಸೈಸ್. ಬಿಕಾಸ್ ಈ ಮಸಲ್ಸ್ ನಮ್ಮದು ವೀಕ್ ಇರುತ್ತೆ. ಸೊ ಸ್ಟ್ರೆಂಥನಿಂಗ್ ಮಾಡ್ಕೊಳ್ಳೇಬೇಕು. ಆ್ಯಂಡ್ ಇದಾದಮೇಲೆ ನೆಕ್ಸ್ಟು ಹೀಗೆ ಆ್ಯಂಡ್
ಓಕೆ, ಸ್ಲೋ ನೆಕ್ ಸ್ಕ್ವೀಸ್ ಮಾಡಿ ಡ್ರಾಪ್. ಸೈಡ್ಗೂ ಅಷ್ಟೆ. And then ಸೊ ಬಾಡಿ ಪೊಸಿಷನ್ ಈ ಥರ, ಆ್ಯಂಡ್ ತಗೊಂಡು ಕಂಪ್ಲೀಟ್ ರೊಟೇಟ್. ಸ್ಲೋಗೆ ಸ್ಟ್ರೆಚ್ ಮಾಡಿ ಕಂಪ್ಲೀಟ್, ಆ್ಯಂಡ್ ದೆನ್ ರೊಟೇಟ್. ನನ್ನ ಕತ್ತು ನನ್ನ ಕೈ ಜೊತೆ ಟ್ರಾವೆಲ್ ಮಾಡ್ತಿದೆ, ಸೊ ಅದೇ ಥರ ಮಾಡಬೇಕು. ನಿಮ್ಮ ಸ್ಪೈನ್ಗೆ ಬೆಸ್ಟ್ ಎಕ್ಸಸೈಸ್ ಇದೆಲ್ಲ. Child position, complete stretch, and cobra. Okay, and last one, ತುಂಬ ಚೆನ್ನಾಗಿ ಬಾಡಿ ಪೇನ್ ಬರ್ತಾ ಇದೆ, ಸೋರ್ನೆಸ್ ಇರುತ್ತೆ ಅಂತಿರಲ್ಲ, ಇದೊಂದಿದ್ರೆ ಸಾಕು, ನೀವು ಮನೇಲಿ ಆರಾಮಾಗಿ ಸ್ಟ್ರೆಚಸ್ ಮಾಡ್ಕೋಬೋದು. ಇದರಿಂದ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ, ಸೊ ನಿಮಗೆ ಬೇಗ ಪೇನ್ ಕಡಿಮೆ ಆಗುತ್ತೆ. ಯಾವ ಥರ ಅಂದರೆ ಬ್ಯಾಕ್ಗೂ ಅಷ್ಟೇ ಹೀಗಿಟ್ಕೊಂಡು ಹೀಗೆ ಕಂಪ್ಲೀಟ್ ರೋಲ್ ಮಾಡಬೇಕು. ನಿಮ್ಗೆ ಎಲ್ಲೆಲ್ಲಿ ಪೇಯ್ನ್ ಇದೆ ಅಲ್ಲಿವರೆಗೂ ಸ್ಟ್ರೆಚ್ ಮಾಡಿ, ಬಟ್ ಡಿವೈಡ್ ಮಾಡ್ಕೊಳ್ಳಿ, ಒಂದೇ ಸಲ ಫುಲ್ ಮಾಡೋಕ್ಕಾಗಲ್ಲ. ಈಗ ಅಪ್ಪರ್ ಮಾಡ್ತಿದ್ದೀನಿ ನಾನು, and then go to lower. ಮುಂದಕ್ಕೆ ಫುಲ್, ಆ್ಯಂಡ್ ದೆನ್ ಲೆಗ್ಸ್ಗೂ ಮಾಡ್ಬೋದು ಇದನ್ನು. ಈ ಥರ ಇಟ್ಕೊಂಡು ಹೀಗೆ ಕಂಪ್ಲೀಟ್ ಯೂಸ್ ಆಗುತ್ತೆ. ಸೊ ಈ ಥರ ಸ್ಮಾಲ್ ಇದಕ್ಕೆ ಇನ್ವೆಸ್ಟ್ ಮಾಡಿಕೊಂಡ್ರೆ ಆರಾಮಾಗಿ ಮನೇಲಿ ಮಾಡ್ಕೋಬೋದು. ಓಕೆ, ಸೊ ಇಟ್ಕೊಂಡಿರಿ ಮನೆಗೆ, ಸುಮ್ಮನೆ ಮಸಾಜು ಬ್ಲೈಂಡ್ ಆಗಿನೇನೋ ಮಸಾಜ್ ಮಾಡೋ ಬದಲು ಈ ಥರ ನೋಡಿ ಎಷ್ಟು ಫೀಲ್ ಅನ್ಸುತ್ತೆ ಅಂದರೆ, ನೀವು ಹಿಂಗೆ ಮಾಡಿದಾಗ ಬ್ಲಡ್ ಸರ್ಕ್ಯುಲೇಷನ್ ಪ್ರಾಪರಾಗಿ ಆಗುತ್ತೆ, ಅವಾಗ ಬೇಗ ಪೇನ್ ರಿಲೀಫ್ ಕಡಿಮೆ ಆಗುತ್ತೆ. ಓಕೆ, ದಿಸ್ ಈಸ್ ಆಲ್ ಫಾರ್ ದ ಡೇ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗುತ್ತೆ. ಸಿಗೋಣ ನೆಕ್ಸ್ಟ್ ಸ್ಟ್ರೆಂಥನಿಂಗ್ ಸೀರೀಸಲ್ಲಿ. ಬಾಯ್.